ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ಆಗಾಗ್ಗೆ ನೀವುಗಳು ನಿಮ್ಮ ಹಳ್ಳಿಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು, ವಿಶ್ಲೇಷಿಸೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಈ ದೇಶದ ಅತ್ಯಂತ ಹೆಚ್ಚು ಅವಧಿಗಳ ಕಾಲ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ, ಹಿರಿಮೆ, ಗರಿಮೆ ಈಗಿನ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. 4399 ದಿನಗಳ ಆಡಳಿತ. ಈಗ ಇಡೀ ಭಾರತದಾದ್ಯಂತ ಪ್ರತಿಯೊಬ್ಬರೂ ಕೂಡ ಅಬ್ಬಬ್ಬಬ್ಬಾ ಇಷ್ಟು ದಿನಗಳ ಕಾಲ ಈ ದೇಶವನ್ನ ಆಳಿದಂತಹ ನಾಯಕ ನಿಜಕ್ಕೂ ಗ್ರೇಟ್. ಸತತವಾಗಿ ಚುನಾವಣೆಗಳಲ್ಲಿ ಗೆಲ್ಲುವುದೆಂದರೆ ಸಾಮಾನ್ಯದ ವಿಷಯವೇ, ಇದು ದೊಡ್ಡ ಸಾಧನೆಯೇ ಸರಿ ಅಂತ ಹಾಡಿ ಹೊಗಳ್ತಾ ಇದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅವರ ಈ ಒಂದು ಅಧಿಕಾರದ ಅವಧಿಯಲ್ಲಿ ಮಾಡಿದಂತಹ ಸಾಧನೆಗಳೇನು? ಇತಿಹಾಸ ಒಬ್ಬ ವ್ಯಕ್ತಿ ಎಷ್ಟು ದಿನಗಳ ಕಾಲ ಅಧಿಕಾರದಲ್ಲಿದ್ದಾನೆ ಅನ್ನೋದನ್ನ ಜ್ಞಾಪಕದಲ್ಲಿಟ್ಟುಕೊಳ್ಳಲ್ಲ. ಆ ಅಧಿಕಾರಾವಧಿಯಲ್ಲಿ ಆತ ಮಾಡಿದಂತಹ ಸಾಧನೆಗಳೇನು, ಆತ ಈ ಸಮಾಜದಲ್ಲಿ ತಂದಂತಹ ಬದಲಾವಣೆಗಳೇನು, ಮತ್ತು ಈ ಆತನ ಒಂದು ಅಧಿಕಾರಾವಧಿಯಲ್ಲಿ ಈ ದೇಶ ಯಾವ ರೀತಿಯಾಗಿ ಅಭಿವೃದ್ಧಿ ಕಂಡಿದೆ ಅನ್ನೋದನ್ನ ಇತಿಹಾಸ ಲೆಕ್ಕಕ್ಕೆ ಇಟ್ಟುಕೊಳ್ಳುತ್ತದೆ. ಹಾಗಾದ್ರೆ ನೆಹರು ಅವರ ರೆಕಾರ್ಡ್ ಬ್ರೇಕ್ ಮಾಡಿದ್ದೀನಿ ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಸಾಧನೆ ಏನು ಮತ್ತು ವೈಫಲ್ಯ ಏನು, ಎರಡನ್ನೂ ಮಾತನಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ನಿಮ್ಮ ರಾಧಕ್ಕ ಪಂಚಾಯಿತಿಯಲ್ಲಿ ವೀಕ್ಷಕರೇ, ನರೇಂದ್ರ ಮೋದಿ ಅವರ ಸಾಧನೆಗಳೇನು, ವೈಫಲ್ಯಗಳೇನು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಾವಿರದ 1947 ಆಗಸ್ಟ್ 15ನೇ ತಾರೀಕು ನೆಹರು ಅವರು ಈ ದೇಶದ ಒಂದು ಚುಕ್ಕಾಣಿಯನ್ನು ಹಿಡಿದಂತಹ ಸಂದರ್ಭದಲ್ಲಿ ಇನ್ನೂ ಭಾರತ ಅನ್ನುವಂಥ ಕಲ್ಪನೆ, ಇನ್ನೂ ಜಾತ್ಯತೀತ ರಾಷ್ಟ್ರ ಅನ್ನುವಂಥ ಕಲ್ಪನೆ ಇರಲಿಲ್ಲ. ಈ ದೇಶವನ್ನು ಕಟ್ಟುವುದು, ಈ ದೇಶದ ಜನರನ್ನು ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಮುನ್ನಡೆಸಿಕೊಂಡು ಹೋಗುವುದು ಅತಿ ದೊಡ್ಡ ಚಾಲೆಂಜ್ ಆಗಿತ್ತು. ಆದರೆ ಮೋದಿ ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೃಷ್ಟಿಸಲಾದಂತಹ ಭಾರತ ಎಂಬ ಪರಿಕಲ್ಪನೆಯ ಅಡಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶವನ್ನು ಇನ್ನಷ್ಟು ಮುಂದಕ್ಕೆ ಹೋಗಬೇಕಾದಂತಹ ಒಂದು ಮಹತ್ತರವಾದಂತಹ ಜವಾಬ್ದಾರಿ ಅವ್ರ ಮೇಲೆ ಇತ್ತು. ಹಾಗಾದರೆ ಆ ಜವಾಬ್ದಾರಿಯನ್ನು ಅವರು ಎಷ್ಟರ ಮಟ್ಟಿಗೆ ನಿರ್ವಹಿಸಿದ್ದಾರೆ ಅನ್ನೋದನ್ನು ಮಾತಾಡೋದಕ್ಕೆ ವೀಕ್ಷಕರೇ, ತಮ್ಮ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಬ್ಬ ನಾಯಕನಿಗೂ ಸೋಲು ಗೆಲುವುಗಳಿರ್ತವೆ. ಪ್ರತಿಯೊಬ್ಬ ನಾಯಕನ ಆಡಳಿತದಲ್ಲಿ ಲೋಪಗಳೂ ಇರ್ತವೆ, ಅದೇ ರೀತಿಯಲ್ಲಿ ಸಾಕಷ್ಟು ಸಾಧನೆಗಳು ಇರ್ತವೆ. ಇವತ್ತು ನರೇಂದ್ರ ಮೋದಿ ಅವ್ರನ್ನ ವಿಶ್ವಗುರು ಅಂತ ಹೇಳ್ತಾ ಇದ್ದಾರೆ. ಆದರೆ ನರೇಂದ್ರ ಮೋದಿ ಅವರ ಮುಂದೆ ಏನು ಸವಾಲುಗಳು ಇರಲಿಲ್ಲ ಅಂತಲ್ಲ. ಭ್ರಷ್ಟಾಚಾರ, ಕಪ್ಪು ಹಣ, ದೇಶದಲ್ಲಿ ಆರ್ಥಿಕ ಅಸಮತೋಲನೆ ಮತ್ತು ನಿರುದ್ಯೋಗ ಸೇರಿದಂತೆ ಭಾಳಷ್ಟು ಬೆಟ್ಟದಷ್ಟು ಸಮಸ್ಯೆಗಳಿದ್ವು. ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕಿದೆಯಾ? ಈ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟು ಜನ ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೋದಿ ಅವರ ಸಾಧನೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಬಿಜೆಪಿ ವಕ್ತಾರರಾದಂತಹ ಉತ್ಕರ್ಷ್. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಾರ್ಟಿ ಎಸ್ಪೆಷಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಡ್ ಆನ್ ಫೈಟ್ ಮಾಡ್ತಾ ಇರುವಂತಹ ಪಾರ್ಟಿಯ ವಕ್ತಾರರಾದಂತಹ ಡಾಕ್ಟರ್ ದಿನೇಶ್ ದೇಹರಹಳ್ಳಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಮೋದಿ ಅವರ ಸಾಧನೆಗಳನ್ನು ಹಾಡಿ ಹೊಗಳೋದಕ್ಕೆ ಈಗ ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ಶತವೇಶ್ ಶಿವಣ್ಣ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮವನ್ನು ನಾನು ಶತವೇಶ್ ಶಿವಣ್ಣ ಅವರೊಂದಿಗೆ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, 12 ವರ್ಷಗಳ ಕಾಲ ಅಂತಂದರೆ ಅದೇನು ಸಾಮಾನ್ಯದ ಆಡಳಿತಾವಧಿ ಅಲ್ಲ. ನೀವು ಚುನಾವಣೆಗಳಲ್ಲಿ ಪದೇ ಪದೇ ಗೆಲುವು ಸಾಧಿಸೋದು, ಚುನಾವಣೆಗಳಲ್ಲಿ ಪದೇ ಪದೇ ಜನ ತಮ್ಮ ಮೇಲೆ ನಂಬಿಕೆಯನ್ನು ದೃಢವಾಗಿ ಇಡುವುದು ಕೂಡ ಒಂದು ಸಾಧನೆ. ಹೀಗಾಗಿ ಆ ದೃಢ ನಂಬಿಕೆಯನ್ನು ಮೂಡಿಸಿ ಸತತವಾಗಿ ಚುನಾವಣೆಗಳಲ್ಲಿ ಗೆದ್ದು ಈ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರ ಈ ಆಡಳಿತ ಅವಧಿಯನ್ನು ತಾವು ಹೇಗೆ ಬಣ್ಣಿಸ್ತೀರಿ? ಮೇಡಮ್, ನರೇಂದ್ರ ಮೋದಿ ಅವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಾಧನೆಗಳು ಬಹಳಷ್ಟಿದೆ. ಆದರೆ ಅವರ ವೈಫಲ್ಯಗಳು ಶೂನ್ಯ. ನಿಜವಾಗ್ಲೂ ಅವರ ವೈಫಲ್ಯಗಳು ಶೂನ್ಯ.
ಅವರ ಅವಧಿಯಲ್ಲಿ ಅವರು ಈ ಜಗತ್ ಕಂಡಂತಹ ವಿಶ್ವಗುರು, ಈ ಜಗತ್ ಕಂಡಂತ ಮಹಾನ್ ನಾಯಕ, ಅವರ ಅವಧಿಯಲ್ಲಿ ವೈಫಲ್ಯಗಳು ಇರೋಕ್ಕೆ ಸಾಧ್ಯವೇ? ಚಾನ್ಸೇ ಇಲ್ಲ, ನೋ ವೇ. ನರೇಂದ್ರ ಮೋದಿ ಅವರು 100 ಸ್ಮಾರ್ಟ್ ಸಿಟಿ ಕಟ್ತೀವಿ ಅಂತ ಹೇಳಿದ್ರು, ಕಟ್ಟಿದ್ದಾರೆ. ಆ ಸ್ಮಾರ್ಟ್ ಸಿಟಿಗಳು ಎಲ್ಲಿವೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಅದು ಅವ್ರ ವೈಫಲ್ಯ ಅಲ್ಲ. ಅವರು 100 ಬುಲೆಟ್ ಟ್ರೈನ್ ಅನ್ನ ಬಿಟ್ಟಿದ್ದಾರೆ. 100 ಹೇಳಿದ್ರು ಮಾಡಿದ್ರ, 100 ಬುಲೆಟ್ ಟ್ರೈನ್ ಅನ್ನ ಬಿಟ್ಟಿದ್ದಾರೆ. ಇವಾಗ ಮಂಗಳೂರಿಂದ ಬೆಂಗಳೂರಿಗೆ ಬರಕ್ಕೆ 30 ನಿಮಿಷ ಸಾಕು. ಆದ್ರೆ ಈ ಬುಲೆಟ್ ಟ್ರೈನ್ ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅದು ಅವ್ರ ವೈಫಲ್ಯ ಅಲ್ಲ. ನರೇಂದ್ರ ಮೋದಿ ಅವರು ಇವಾಗ ಮನ್ಸು ಮಾಡಿದ್ರೆ ಫೋನ್ ಮಾಡ್ಬಿಟ್ಟು ಇಸ್ರೇಲ್ ಮತ್ತೆ ಇರಾನ್ ಮಧ್ಯೆ ನಡೀತಾ ಇರೋಂಥ ವಾರನ್ನ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಅವ್ರು ಮನ್ಸು ಮಾಡ್ತಾ ಇಲ್ಲ, ಅದು ಅವ್ರ ವೈಫಲ್ಯ ಅಲ್ಲ. ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ, ಆದ್ರೆ ನಮ್ಮ ಯುವಕರು ತಪ್ಪು. ಆದ್ರೆ ಈ ಉದ್ಯೋಗಗಳು ಎಲ್ಲಿ ಸೃಷ್ಟಿಯಾಗಿದೆ ಅಂತ ಅವರಿಗೆ ಕಂಡುಹಿಡಿಯಕ್ಕಾಗ್ತಾ ಇಲ್ಲ. ನರೇಂದ್ರ ಮೋದಿ ಅವರು ನಮ್ಮ ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಆ ಆದಾಯ ಅವ್ರ ಜೇಬನ್ನ ತಲುಪ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಬ್ಯಾಂಕ್ ಖಾತೆಯಲ್ಲಿ ಅತಿ ಕಡು ಬಡವರ ಬ್ಯಾಂಕ್ನ ಖಾತೆಯಲ್ಲಿ 15 ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ಹಣವನ್ನು ಹಾಕಿದ್ದಾರೆ. ಆದ್ರೆ ಆ ಖಾತೆಯನ್ನು ಉಪಯೋಗಿಸ್ಕೊಳ್ಳೋದು ಬರೀ ಅದಾನಿ, ಅಂಬಾನಿ ಮತ್ತೆ ಅಮಿತ್ ಶಾ ಅವರು. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ವೈಫಲ್ಯ ಇರಕ್ಕೆ ಸಾಧ್ಯವೇ? ಈ ದೇಶದಲ್ಲಿ ಈ ಜಗತ್ತಿಗೆ ಶೂನ್ಯವನ್ನ ಕೊಟ್ಟಿರ್ತಕ್ಕಂಥ ಆರ್ಯಭಟ್ಟ ಅವರು, ಆ ಶೂನ್ಯವನ್ನ ಒಂದು ಹೊಸ ಸ್ವರೂಪ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಆಡಳಿತದಲ್ಲಿ ಶೂನ್ಯ, ಅಭಿವೃದ್ಧಿಯಲ್ಲಿ ಶೂನ್ಯ, ರೈತರ ಆದಾಯ ಹೆಚ್ಚು ಮಾಡೋದ್ರಲ್ಲಿ ಶೂನ್ಯ, ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಶೂನ್ಯ, ಅದೇ ರೀತಿ ಪ್ರೆಸ್ ಕಾನ್ಫರೆನ್ಸಸ್ ಕೊಡೋದ್ರಲ್ಲೂ ಶೂನ್ಯ. ಅವರು ಅದೇ ಒಂದು ದೊಡ್ಡ ರೆಕಾರ್ಡ್ ಇದೆ ಮೇಡಮ್, ಎಲ್ಲ ಮುಂಚೆ ಇರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ಸ್ ರೆಕಾರ್ಡ್ ಅನ್ನ ಚಿತ್ರಣ ಮಾಡಿದ್ದಾರೆ. ಏನಂದ್ರೆ 2014ರಿಂದ 2026ವರೆಗೂ ಈ ದೇಶದ ಮೇಲೆ ಇರ್ತಕ್ಕಂತಹ ಸಾಲವನ್ನ 3 ಪಟ್ಟು ಅಲ್ಲ 4 ಪಟ್ಟು ಮಾಡಿದ್ದಾರೆ. ಅಂತಹ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಇಲ್ಲಿಂದಾನೆ. ನಿಮ್ಗೂ ದೊಡ್ಡ ನಮಸ್ಕಾರ, ಬಹಳ ಚೆನ್ನಾಗಿ ಮಾತಾಡಿ.